ಮಕ್ಕಳೇ, ನಾನು ಏಕ್ತಾ. ಯೂಕ್ಲಿಡ್ನ ರೇಖಾಗಣಿತದ ಆಕರ್ಷಕ ಜಗತ್ತಿಗೆ ಸುಸ್ವಾಗತ. ಆಕಾರಗಳು ಮತ್ತು ಅಂಕಿಗಳನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಮತ್ತು ಅಧ್ಯಯನ ಮಾಡಲಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಪಾಠದಲ್ಲಿ ಜ್ಯಾಮಿತೀಯ ಆಕಾರಗಳನ್ನು ತರ್ಕಿಸಲು ಮತ್ತು ನಿರ್ಮಿಸಲು ಮೂಲಭೂತ ನಿಯಮಗಳನ್ನು ಒದಗಿಸುವ ಯೂಕ್ಲಿಡ್ನ ನಿಲುವುಗಳು ಮತ್ತು ಮೂಲ ತತ್ವಗಳ ಬಗ್ಗೆ ನಾವು ಕಲಿಯುತ್ತೇವೆ. ಬಿಂದುಗಳು, ರೇಖೆಗಳು ಮತ್ತು ಕೋನಗಳ ಗುಣಲಕ್ಷಣಗಳನ್ನು ವ್ಯಾಖ್ಯಾನಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಈ ತತ್ವಗಳು ನಮಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನಾವು ಅನ್ವೇಷಿಸುತ್ತೇವೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ಬಿಂದುಗಳು, ರೇಖೆಗಳು ಮತ್ತು ವಿಮಾನಗಳು ಸೇರಿದಂತೆ ಯೂಕ್ಲಿಡ್ನ ರೇಖಾಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಿ. ಸಮಸ್ಯೆ ಪರಿಹರಿಸುವಲ್ಲಿ ಯೂಕ್ಲಿಡ್ನ ಜ್ಯಾಮಿತೀಯ ಪೋಸ್ಟುಲೇಟ್ಗಳು ಮತ್ತು ಮೂಲತತ್ವಗಳನ್ನು ಗುರುತಿಸಿ ಮತ್ತು ಅನ್ವಯಿಸಿ. ಪ್ಲೇನ್ ಜ್ಯಾಮಿತಿಯ ನಡುವೆ ವ್ಯತ್ಯಾಸವನ್ನು ಗುರುತಿಸಿ ಮತ್ತು ಸೂಕ್ತವಾದ ಪ್ರಮೇಯಗಳನ್ನು ಅನ್ವಯಿಸಿ. ವಾಸ್ತುಶಿಲ್ಪ ಮತ್ತು ಇಂಜಿನಿಯರಿಂಗ್ ನಂತಹ ನೈಜ ಪ್ರಪಂಚ ಅನ್ವಯಗಳಲ್ಲಿ ಯೂಕ್ಲಿಡ್ನ ರೇಖಾಗಣಿತದ ಮಹತ್ವವನ್ನು ಗುರುತಿಸಿ. ಕೀವರ್ಡ್ಗಳು: ಯೂಕ್ಲಿಡ್ನ ಜ್ಯಾಮಿತಿ, ಪೋಸ್ಟುಲೇಟ್ಸ್, ಮೂಲ ತತ್ವಗಳು, ಅಂಕಗಳು, ಸಾಲುಗಳು, ಕೋನಗಳು, ಜ್ಯಾಮಿತೀಯ ಚಿತ್ರಗಳು, ನಿರ್ಮಾಣ. ಮಕ್ಕಳೇ, ಯೂಕ್ಲಿಡ್ನ ರೇಖಾಗಣಿತ ಎಂದರೇನು? ಯೂಕ್ಲಿಡ್ನ ರೇಖಾಗಣಿತವನ್ನು ಜ್ಯಾಮಿತೀಯ ಪಿತಾಮಹ ಅಂದರೆ ಯೂಕ್ಲಿಡ್ನಿಂದ ಪರಿಚಯಿಸಲಾಯಿತು ಮತ್ತು ಇದನ್ನು ಯೂಕ್ಲಿಡ್ನ ಜ್ಯಾಮಿತಿ ಎಂದು ಕರೆಯುತ್ತಾರೆ. ಜ್ಯಾಮಿತಿಯ ಭೂಮಿಯನ್ನು ಅಳೆಯುವ ಅಗತ್ಯದಿಂದ ಹುಟ್ಟಿಕೊಂಡಿತು ಮತ್ತು ಈಜಿಪ್ಟ್ ನಂತಹ ಪ್ರಾಚೀನ ನಾಗರಿಕತೆಯಲ್ಲಿ ವಿವಿಧ ರೂಪಗಳಲ್ಲಿ ಅಧ್ಯಯನ ಮಾಡಲ್ಪಟ್ಟಿದೆ. ಬ್ಯಾಬಿಲೋನಿಯಾ, ಭಾರತ ಇತ್ಯಾದಿ. ಯೂಕ್ಲಿಡ್ ನಿರ್ದಿಷ್ಟವಾಗಿ ಘನ ಆಕಾರಗಳ ಆಕಾರ, ಗಾತ್ರ ಮತ್ತು ಸ್ಥಾನ ಮತ್ತು ಮೇಲ್ಮೈ, ನೇರ ಅಥವಾ ಬಾಗಿದ ರೇಖೆಗಳು, ಬಿಂದುಗಳು ಇತ್ಯಾದಿಗಳಂತಹ ವಿವಿಧ ಪದಗಳ ಬಗ್ಗೆ ಮಾತನಾಡಿದ್ದಾರೆ. ಘನ ಆಕಾರಗಳ ಬಗ್ಗೆ ಅವರ ಕೆಲವು ಮೂಲಭೂತ ಅಂಶಗಳು: ಒಂದು ಬಿಂದುವು ಯಾವುದೇ ಭಾಗವನ್ನು ಹೊಂದಿಲ್ಲ. ಒಂದು ರೇಖೆಯು ಒಂದು ಅಗಲ ಕಡಿಮೆ ಉದ್ದವಾಗಿದೆ. ಒಂದು ಸಾಲಿನ ತುದಿಗಳು ಬಿಂದುಗಳಾಗಿವೆ. ಸರಳ ರೇಖೆಯು ಸ್ವತಃ ಬಿಂದುಗಳೊಂದಿಗೆ ಸಮಾನವಾಗಿ ಇರುವ ರೇಖೆಯಾಗಿದೆ. ಮೇಲ್ಮೈ ಉದ್ದ ಮತ್ತು ಅಗಲವನ್ನು ಮಾತ್ರ ಹೊಂದಿರುತ್ತದೆ. ಮೇಲ್ಮೈಯ ಅಂಚುಗಳು ರೇಖೆಗಳಾಗಿವೆ. ಸಮತಲ ಮೇಲ್ಮೈ ಎಂದರೆ ಅದರ ಮೇಲೆ ನೇರ ರೇಖೆಗಳೊಂದಿಗೆ ಸಮಾನವಾಗಿ ಇರುವ ಮೇಲ್ಮೈ. ಯೂಕ್ಲಿಡ್ನ ರೇಖಾಗಣಿತದ ವ್ಯಾಖ್ಯಾನವನ್ನು ನೋಡೋಣ. ಯೂಕ್ಲಿಡ್ನ ಜ್ಯಾಮಿತಿ ಅಥವಾ ಯೂಕ್ಲಿಡ್ನ ರೇಖಾಗಣಿತವು ರೇಖಾಗಣಿತದ ಅಧ್ಯಯನವಾಗಿದೆ. ಅಂಕಗಳು, ರೇಖೆಗಳು ಮತ್ತು ಸಮತಟ್ಟಾದ ಸ್ಥಳಗಳ ಸಮತಲಗಳಂತಹ ವ್ಯಾಖ್ಯಾನಿಸದ ಪದಗಳನ್ನು ಆಧರಿಸಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇದು ಜ್ಯಾಮಿತೀಯ ಆಕಾರಗಳು ಅಧ್ಯಯನವಾಗಿದೆ. ಸಮತಲ ಆಕಾರಗಳು ಮತ್ತು ಘನ ಆಕಾರಗಳು ಮತ್ತು ರೇಖೆಗಳು, ಬಿಂದುಗಳು ಮತ್ತು ಮೇಲ್ಮೈಗಳ ವಿಷಯದಲ್ಲಿ ಈ ಆಕಾರಗಳ ನಡುವಿನ ಸಂಬಂಧ. ಯೂಕ್ಲಿಡ್ನ ರೇಖಾಗಣಿತವು ಎರಡು ಮುಖ್ಯ ಅಂಶಗಳೊಂದಿಗೆ ವ್ಯವಹರಿಸುತ್ತದೆ: ಪ್ಲೇನ್ ಜ್ಯಾಮಿತಿ ಮತ್ತು ಘನ ಜ್ಯಾಮಿತಿ. ಕೆಳಗಿನ ಕೋಷ್ಟಕವು ಯೂಕ್ಲಿಡ್ ಸಾಬೀತುಪಡಿಸಿದ ಪ್ರಮೇಯಗಳನ್ನು ಉಲ್ಲೇಖಿಸುತ್ತದೆ. ಈಗ ಯೂಕ್ಲಿಡ್ನ ಮೂಲತತ್ವಗಳು ಎಂದರೇನು ನೋಡೋಣ. ಯೂಕ್ಲಿಡ್ನ ಮೂಲತತ್ವಗಳು ಅಥವಾ ಸಾಮಾನ್ಯ ಕಲ್ಪನೆಗಳು ಸಾಬೀತಾಗಿರುವ ಸ್ಪಷ್ಟವಾದ ಸಾರ್ವತ್ರಿಕ ಸತ್ಯಗಳ ಊಹೆಗಳಾಗಿವೆ. ಆದರೆ ಎಲಿಮೆಂಟ್ಸ್ ಎಂಬ ತನ್ನ ಪುಸ್ತಕದಲ್ಲಿ ಯೂಕ್ಲಿಡ್ ಜ್ಯಾಮಿತೀಯ ಆಕಾರಗಳಿಗೆ ಸಂಬಂಧಿಸಿದ ಕೆಲವು ಮೂಲತತ್ವಗಳು ಅಥವಾ ಸಾಮಾನ್ಯ ಕಲ್ಪನೆಗಳನ್ನು ಬರೆದಿದ್ದಾನೆ. ನಾವು ನೋಡೋಣ. ಮೂಲತತ್ವ 1:
ಒಂದೇ ವಿಷಯಕ್ಕೆ ಸಮಾನವಾಗಿರುವ ವಸ್ತುಗಳು ಒಂದಕ್ಕೊಂದು ಸಮಾನವಾಗಿವೆ. ಒಂದು ಆಯತದ ವಿಸ್ತೀರ್ಣವು ತ್ರಿಕೋನದ ವಿಸ್ತೀರ್ಣಕ್ಕೆ ಸಮಾನವಾಗಿರುತ್ತದೆ ಮತ್ತು ಆ ತ್ರಿಕೋನದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕೆ ಸಮಾನವಾಗಿದೆ ಎಂದು ಭಾವಿಸೋಣ. ಮೊದಲ ಮೂಲತತ್ವವನ್ನು ಅನ್ವಯಿಸಿದ ನಂತರ ತ್ರಿಕೋನ ಮತ್ತು ಚೌಕದ ಪ್ರದೇಶವು ಸಾಮಾನ್ಯವಾಗಿರುತ್ತದೆ ಎಂದು ನಾವು ಹೇಳಬಹುದು. ಉದಾಹರಣೆ, P = Q ಮತ್ತು Q = R. is greater than P = R. ಆಕ್ಸಿಯಮ್ 2. ಸಮಾನಕ್ಕೆ ಸಮಾನವನ್ನು ಸೇರಿಸಿದರೆ ಸಂಪೂರ್ಣವು ಸಮಾನವಾಗಿರುತ್ತದೆ. AP = QB. ರೇಖೆಯ AB ಅನ್ನು ನೋಡೋಣ. PQ ಅನ್ನು ಎರಡು ಬದಿಗಳಿಗೆ ಸೇರಿಸಿದಾಗ ಆಕ್ಸಿಯಮ್ 2ರ ಪ್ರಕಾರ AQ = PB. ಮೂಲತತ್ವ 3. ಸಮಾನದಿಂದ ಸಮಾನವನ್ನು ಕಳೆಯಿದರೆ ಉಳಿದವು ಸಮಾನವಾಗಿರುತ್ತದೆ. ಪ್ರದೇಶಗಳು ಸಮಾನವಾಗಿರುವ ABCD ಮತ್ತು PQRS ಆಯತಗಳನ್ನು ಪರಿಗಣಿಸಿ. XYZ ತ್ರಿಕೋನವು ಎರಡು ಆಯತಗಳಿಂದ ತೆಗೆದುಹಾಕಿದ್ದಾರೆ. ಆಕ್ಸಿಯಮ್ 3ರ ಪ್ರಕಾರ ಎರಡು ತ್ರಿಕೋನಗಳ ಉಳಿದ ಭಾಗಗಳ ಪ್ರದೇಶಗಳು ಸಮಾನವಾಗಿರುತ್ತದೆ. ಆಕ್ಸಿಯಮ್ 4. ಒಂದೊಂದು ಹೊಂದಿಕೆಯಾಗುವ ವಿಷಯಗಳು ಒಂದಕ್ಕೊಂದು ಸಮಾನವಾಗಿರುತ್ತದೆ. ಮಧ್ಯದಲ್ಲಿ C ಯೊಂದಿಗೆ ಸಾಲಿನ ವಿಭಾಗ AB ಅನ್ನು ಪರಿಗಣಿಸಿ. AB ರೇಖೆಯ ವಿಭಾಗದೊಂದಿಗೆ. ಹೀಗಾಗಿ ಮೂಲತತ್ವ 4ರಿಂದ ಮೂಲತತ್ವ 5. ಇಡೀ ಭಾಗಕ್ಕಿಂತ ದೊಡ್ಡದು ಮೇಲಿನ ಅದೇ ಅಂಕಿ ಅಂಶವನ್ನು ಬಳಸಿ ACABಯ ಒಂದು ಭಾಗವಾಗಿದೆ. ಹೀಗೆ ಮೂಲತತ್ವ 5ರ ಪ್ರಕಾರ ನಾವು AB is greater than AC ಎಂದು ಹೇಳಬಹುದು. ಆಕ್ಸಿಯಮ್ 6 ಮತ್ತು ಆಕ್ಸಿಯಮ್ 7. ಒಂದೇ ವಸ್ತುಗಳ ದ್ವಿಗುಣವಾಗಿರುವ ವಸ್ತುಗಳನ್ನು ಒಂದಕ್ಕೊಂದು ಸಮಾನವಾಗಿರುತ್ತದೆ. ಒಂದೇ ವಸ್ತುಗಳ ಅರ್ಧ ಭಾಗವಾಗಿರುವ ವಸ್ತುಗಳು ಒಂದಕ್ಕೊಂದು ಸಮಾನವಾಗಿರುತ್ತದೆ. ಆಕ್ಸಿಯಮ್ 6 ಮತ್ತು 7 ಪರಸ್ಪರ ಸಂಬಂಧ ಹೊಂದಿವೆ. ತ್ರಿಜ್ಯಗಳೊಂದಿಗೆ ಎರಡು ಒಂದೇ ವಲಯಗಳನ್ನು ಪರಿಗಣಿಸಿ. R1 ಮತ್ತು R2 ಅನುಕ್ರಮವಾಗಿ D1 ಮತ್ತು D2 ನಂತಹ ವ್ಯಾಸಗಳೊಂದಿಗೆ.
ವಸ್ತುಗಳು ಒಂದೇ ಆಗಿರುವುದರಿಂದ 6 ಮತ್ತು 7 ಎರಡು ಮೂಲತತ್ವಗಳನ್ನು ಬಳಸಿ ನಾವು R1 = R2 ಮತ್ತು D1 = D2 ಎಂದು ಹೇಳಬಹುದು. ಈಗ ನಾವು ಅಧ್ಯಯನ ಮಾಡೋಣ. ಯೂಕ್ಲಿಡ್ನ ಪೋಸ್ಟುಲೇಟ್ ಅನ್ನು ಚರ್ಚಿಸಲು ನಾವು ಪರಿಚಿತರಾಗಬೇಕಾದ ಕೆಲವು ಪದಗಳಿವೆ. ಯೂಕ್ಲಿಡ್ ಘನ ವಸ್ತುಗಳಿಂದ ಬಿಂದುಗಳಿಗೆ 3 ಹಂತದ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತಾನೆ. ಅದು ಘನ ವಸ್ತುಗಳ ಮೇಲ್ಮೈ, ರೇಖೆಗಳು, ಬಿಂದುಗಳು. ಪ್ರತಿ ಹಂತದಲ್ಲೂ ಒಂದು ಆಯಾಮವು ಆಕಾರದಿಂದ ಕಳೆದು ಹೋಗುತ್ತದೆ. ಆದ್ದರಿಂದ ಘನವು 3D ಆಕಾರವಾಗಿದೆ, ಮೇಲ್ಮೈ 2D ಆಕಾರವಾಗಿದೆ, ರೇಖೆಯು ಒಂದು ಆಯಾಮದ ಆಕಾರವಾಗಿದೆ ಮತ್ತು ಬಿಂದುಗಳು ಆಯಾಮಗಳಾಗಿವೆ. ಈ ನಿಯಮಗಳು ಪೋಸ್ಟುಲೇಟ್ ಅನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಯೂಕ್ಲಿಡ್ನ 5 ನಿಲುವುಗಳಿವೆ. ನಾವು ನೋಡೋಣ. ಪೋಸ್ಟುಲೇಟ್ 1. ಯಾವುದೇ 2 ಬಿಂದುಗಳಿಗೆ ನೇರ ರೇಖೆಯ ವಿಭಾಗವನ್ನು ಎಳೆಯಬಹುದು. ಕನಿಷ್ಠ ಒಂದು ಸರಳ ರೇಖೆಯು 2 ವಿಭಿನ್ನ ಬಿಂದುಗಳ ಮೂಲಕ ಹಾದುಹೋಗುತ್ತದೆ ಎಂದು ಈ ನಿಲುವು ನಮಗೆ ತೋರಿಸುತ್ತದೆ. ಆದರೆ ಅಂತಹ ಒಂದಕ್ಕಿಂತ ಹೆಚ್ಚು ರೇಖೆಗಳು ಇರಬಾರದು ಎಂದು ಅದು ಹೇಳುವುದಿಲ್ಲ. ಕೆಳಗಿನ ಸಾಲನ್ನು ನೋಡಿ. ಕೇವಲ ಒಂದು ಸಾಲು P ಮತ್ತು Q ಮೂಲಕ ಹಾದುಹೋಗುತ್ತದೆ. ಇದು PQ ಮತ್ತು ಕ್ರಮವಾಗಿ Q ಮತ್ತು P2 ಮೂಲಕ ಹಾದುಹೋಗುತ್ತದೆ. ಪೋಸ್ಟುಲೇಟ್ 2. ರೇಖೆಯನ್ನು ರೂಪಿಸಲು ಒಂದು ಸಾಲಿನ ವಿಭಾಗವನ್ನು 2 ದಿಕ್ಕಿನಲ್ಲಿ ವಿಸ್ತರಿಸಬಹುದು. ರೇಖೆಯನ್ನು ರೂಪಿಸಲು ಒಂದು ಸಾಲಿನ ವಿಭಾಗವನ್ನು 2 ದಿಕ್ಕಿನಲ್ಲಿ ವಿಸ್ತರಿಸಬಹುದು. ಎರಡನೆಯ ನಿಲುವು. ಪೋಸ್ಟುಲೇಟ್ 3. ಯಾವುದೇ ಕೇಂದ್ರ ಮತ್ತು ತ್ರಿಜ್ಯದೊಂದಿಗೆ ವೃತ್ತವನ್ನು ವಿವರಿಸಲು ವೃತ್ತವನ್ನು ಸಮತಲ ಆಕೃತಿ ಎಂದು ಪರಿಗಣಿಸಲಾಗುತ್ತದೆ. ಇದು ಉಲ್ಲೇಖದ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಮತ್ತು ಅದರ ಕೇಂದ್ರ ಮತ್ತು ತ್ರಿಜ್ಯದೊಂದಿಗೆ ಎಳೆಯಬಹುದಾದ ಬಿಂದುಗಳ ಗುಂಪನ್ನು ಒಳಗೊಂಡಿರುತ್ತದೆ. ಮೂರನೆಯ ಪ್ರತಿಪಾದನೆಯ ಪ್ರಕಾರ ತ್ರಿಜ್ಯವು ವಿಭಿನ್ನವಾದಾಗ ವೃತ್ತದ ಆಕಾರವು ಬದಲಾಗುವುದಿಲ್ಲ. ವೃತ್ತದ ಗಾತ್ರದಲ್ಲಿ ಯಾವ ಬದಲಾವಣೆಗಳಿವೆ? ಪೋಸ್ಟುಲೇಟ್ 4. ಎಲ್ಲ ಲಂಬ ಕೋನಗಳು ಒಂದಕ್ಕೊಂದು ಸಮಾನವಾಗಿರುತ್ತದೆ. ಅವರ ತೋಳುಗಳ ಉದ್ದವನ್ನು ಲೆಕ್ಕಿಸಿದ ನಿಖರವಾಗಿ 90% ಲಂಬ ಕೋನ ಅಳತೆ. ಆದ್ದರಿಂದ ಪೋಸ್ಟುಲೇಟ್ 4 ಪ್ರಕಾರ ಎಲ್ಲ ಲಂಬ ಕೋನಗಳು ಪರಸ್ಪರ ಸಮಾನವಾಗಿರುತ್ತದೆ. ಇದು ಬಲ ಕೋನದ ತ್ರಿಕೋನಗಳಿಗೆ ಮಾತ್ರ ಉತ್ತಮವಾಗಿರುತ್ತದೆ ಮತ್ತು ತೀವ್ರ ಕೋನ ತ್ರಿಕೋನಗಳು ಅಥವಾ ಚೂಪಾದ ಕೋನ ತ್ರಿಕೋನಗಳಲ್ಲ. ಪೋಸ್ಟುಲೇಟ್ 5. ಒಂದು ಬದಿಯಲ್ಲಿರುವ ಒಳಕೋನಗಳ ಮೊತ್ತವು 2 ಲಂಬ ಕೋನಗಳಿಗಿಂತ ಕಡಿಮೆ ಇರುವ ರೀತಿಯಲ್ಲಿ 2 ಸಾಲುಗಳನ್ನು ಮೂರನೇ ಒಂದು ಭಾಗದಿಂದ ಛೇದಿಸಿದರೆ ಅನಿರ್ದಿಷ್ಟವಾಗಿ ಉತ್ಪತ್ತಿಯಾದರೆ 2 ಸಾಲುಗಳು ಆ ಬದಿಯಲ್ಲಿ ಪರಸ್ಪರ ಛೇದಿಸುತ್ತವೆ. ಮೂರನೆಯ ಸಾಲಿನಿಂದ 2 ಸಾಲುಗಳನ್ನು ಕತ್ತರಿಸಿದಾಗ ಆಂತರಿಕ ಕೋನಗಳು ಮೊತ್ತವು 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಆ ಬದಿಯಲ್ಲಿ ವಿಸ್ತರಿಸಿದಾಗ 2 ಸಾಲುಗಳು ಸಂಬಂಧಿಸುತ್ತವೆ. ಕೆಳಗೆ ನೀಡಿರುವ ಚಿತ್ರಗಳಲ್ಲಿ ಆದ್ದರಿಂದ 1 ಮತ್ತು 2 ಯೂಕ್ಲಿಡ್ನ ಅಲ್ಲದ ರೇಖಾಗಣಿತದ ಬದಿಯಲ್ಲಿ ವಿಸ್ತರಿಸಿದಾಗ M ಮತ್ತು N ರೇಖೆಗಳು ಭೇಟಿಯಾಗುತ್ತವೆ. ನಾನ್ ಯೂಕ್ಲಿಡಿಯನ್ ಜ್ಯಾಮಿತಿಯನ್ನು ಕರೆಯಲ್ಪಡುವ ರೇಖಾಗಣಿತದ ಒಂದು ಶಾಖೆ ಇದೆ. ಮೂಲಭೂತವಾಗಿ ಇದು ಯೂಕ್ಲಿಡ್ನ ರೇಖಾಗಣಿತದ ಅಡಿಯಲ್ಲಿ ಬರದ ಎಲ್ಲವೂ. ಆದಾಗ್ಯೂ ಗೋಲಾಕಾರದ ಜ್ಯಾಮಿತಿ ಮತ್ತು
ಹೈಪರ್ಬೋರ್ಲಿಕ್ ಜ್ಯಾಮಿತಿಯನ್ನು ವಿವರಿಸಲು ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಗೋಲಾಕಾರದ ರೇಖಾಗಣಿತವು ಯೂಕ್ಲಿಡಿಯನ್ ಅಲ್ಲದ ರೇಖಾ ಗಣಿತದ ಅಡಿಯಲ್ಲಿ ಬರುವುದರಿಂದ ಅದನ್ನು ಯೂಕ್ಲಿಡಿಯನ್ ಅಥವಾ ಯೂಕ್ಲಿಡನ್ ಜ್ಯಾಮಿತಿ ಅಥವಾ ಮೂಲ ರೇಖಾಗಣಿತಕ್ಕೆ ಪರಿವರ್ತಿಸಲು ನಾವು ನಿಜವಾದ ದೂರಗಳನ್ನು, ಬಿಂದುಗಳ ಸ್ಥಳ, ಪ್ರದೇಶ ಮತ್ತು ನಿಜವಾದ ಕೋನಗಳನ್ನು ಬದಲಾಯಿಸಬೇಕಾಗುತ್ತದೆ. ನೆನಪಿಡುವ ಅಂಶಗಳು: ಯೂಕ್ಲಿಡ್ನ ರೇಖಾಗಣಿತವು ವ್ಯಾಖ್ಯಾನಿಸಿದ ಪದಗಳು, ಮೂಲತತ್ವಗಳು ಮತ್ತು ಪೋಸ್ಟುಲೇಟ್ಗಳನ್ನು ಆಧರಿಸಿದೆ. ಯೂಕ್ಲಿಡ್ನ ಮೂಲತತ್ವಗಳು ಜ್ಯಾಮಿತೀಯ ತಾರ್ಕಿಕ ಕ್ರಿಯೆಯಲ್ಲಿ ಊಹೆಗಳಾಗಿ ಬಳಸುವ ಸ್ವಯಂ ಸ್ಪಷ್ಟ ಸತ್ಯಗಳನ್ನು ಪ್ರತಿನಿಧಿಸುತ್ತದೆ. ಯೂಕ್ಲಿಡಿಯನ್ ಜ್ಯಾಮಿತಿಯಲ್ಲಿ ಬಿಂದುಗಳು, ರೇಖೆಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಪೋಸ್ಟುಲೇಟ್ಗಳು ವ್ಯಾಖ್ಯಾನಿಸುತ್ತದೆ. ಯೂಕ್ಲಿಡಿಯನ್ ಅಲ್ಲದ ಜ್ಯಾಮಿತಿಯು ಗೋಲಾಕಾರದ ಮತ್ತು ಹೈಪರ್ಬೋರ್ಲಿಕ್ ಜ್ಯಾಮಿತಿಯನ್ನು ಒಳಗೊಳ್ಳುತ್ತದೆ. ಇದು ದೂರಗಳು, ಕೋನಗಳು ಮತ್ತು ಪ್ರದೇಶಗಳ ವಿಷಯದಲ್ಲಿ ಯೂಕ್ಲಿಡಿಯನ್ ಜ್ಯಾಮಿತಿಯಿಂದ ಭಿನ್ನವಾಗಿರುತ್ತದೆ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.